ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಎಂದು ಸ್ಥಳೀಯ 2 ವ್ಯಕ್ತಿಗಳ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿ, ರಸ್ತೆ ಕಾಮಗಾರಿ ಕಳಪೆಯಾಗಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಅವಧಿಯಲ್ಲಿ ಕಳಪೆಯಾಗಲು ನಾನು ಬಿಡುವುದಿಲ್ಲ. ಯಾವುದೇ ರಸ್ತೆ ಕಾಮಗಾರಿ ಕಳಪೆ ಹಾಗೂ ಗುಣಮಟ್ಟ ಇಲ್ಲದಿದ್ದರೆ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಇಂಜಿನಿಯರ್ಗಳ ಗಮನಕ್ಕೆ ತರಬೇಕು. ಗ್ರಾಮಸ್ಥರಿಗೆ ಕಾಮಗಾರಿಯ ಪರಿಶೀಲನೆ ನಡೆಸುವ ಅಧಿಕಾರ ಇದೆ. ಕಳಪೆ ಕಾಮಗಾರಿ ಸಾಬೀತಾದಲ್ಲಿ ಹಣ ಬಿಡುಗಡೆ ಮಾಡುವುದಿಲ್ಲ. ಕೆಲವರು ಸ್ವಂತ ಪ್ರಚಾರದ ಗೀಳಿಗೆ ಹಾಗೂ ಪ್ರತಿಷ್ಠೆಗೋಸ್ಕರ ಇಂತಹ ಆರೋಪಗಳನ್ನು ಮಾಡುತ್ತಾರೆ. ಇಂತಹ ಆರೋಪಗಳಿಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು, ಈ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಪರಿಶೀಲಿಸಿದಾಗ ಉತ್ತಮ ರೀತಿಯಲ್ಲಿದೆ ಎಂದರು. ಯಾರು ಕೂಡ ಇಲ್ಲಿ ಆರೋಪ ಸ್ಥಳೀಯರು, ಇಲ್ಲಿರುವಂಥ ಪಂಚಾಯತ್ ಸದಸ್ಯರು ಇವರೆಲ್ಲರೂ ಕೂಡ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅಂತ ಪರಿಶೀಲನೆ ಮಾಡುವಂಥ ಅಧಿಕಾರ ಇದೆ. ಏನಾದರೂ ಕಳಪೆ ಇದ್ದರೆ, ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಗಮನಕ್ಕೆ ತರಬೇಕು. ಇಂಜಿನಿಯರ್ಗಳಿದ್ದಾರೆ, ಅವ್ರು ಗಮನಿಸಬೇಕು. ಬಿಲ್ಗಳು ಯಾವುದು ಕಳಪೆ ಕಾಮಗಾರಿ ಇದೆ ಅದಕ್ಕೆ ಕೊಡೋದು. ಅಂದರೆ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸ್ವಂತ ಪ್ರತಿಷ್ಠೆಗೋಸ್ಕರ ಕೆಲಸಕ್ಕೆ ಆ ಥರನ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಡೋದಿಲ್ಲ. ಕಾಮಗಾರಿ ನೋಡಿದಾಗ ಸರಿಯಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲದಕ್ಕೂ ತಾಂತ್ರಿಕ ಶಕ್ತಿ ಇರುವಂಥ ಇಂಜಿನಿಯರ್ಗಳಿದ್ದಾರೆ. ನೋಡಿ ಸೂಕ್ತ ನಿರ್ಧಾರ ಆಧಾರ ಬೇಕಲ್ಲ, ಇಂಜಿನಿಯರ್ನ ಕೇಳಬೇಕು. ಇಂಜಿನಿಯರ್ ಹತ್ರ ಹೋಗಿ ದೂರು ಕೊಡಲಿ. ಅದನ್ನು ಮಾಡೋದು, ಪ್ರಚಾರ ಮಾಡ್ಕೊಳ್ಳೋದು, ಪೇಪರಲ್ಲಿ ಬರಲಿ, ನೀವು ಫೋಟೋ ಹಾಕ್ತೀರಾ, ಅವ್ರು ಫೋಟೋ ತಗೊಳ್ಳೋಕ್ಕೆ ಬರ್ತಾರೆ. ಅದನ್ನು ತಲೆಕೆಡಿಸ್ಕೊಳ್ಳೋಲ್ಲ. ಇದನ್ನೆಲ್ಲದಕ್ಕೂ ತಂದೆ ಆದಂಥ ವ್ಯವಸ್ಥೆ ಇದೆ. ಇಂಜಿನಿಯರ್ಗಳು ಬಂದು ಗಮನಿಸ್ತಾರೆ, ನೋಡ್ತಾರೆ, ಯಾವ್ದು ಕಳಪೆ ಅಲ್ಲಿ ಬಿಲ್ಗಳು ಕೊಡೋದಿಲ್ಲ, ಮತ್ತು ಕಾಮಗಾರಿ ಸರಿ ಮಾಡಿಸ್ತಾರೆ. ಈ ಸಂದರ್ಭ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ವಲಯಾಧ್ಯಕ್ಷ ಕುಸುಬು ಶಾಲಪ್ಪ, ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ, ಉಪಾಧ್ಯಕ್ಷೆ ಹೇಮಾವತಿ, ಸದಸ್ಯರಾದ ಸಾಬಾ ದಿಗ್ವಿಜಯ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು.